ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ 36ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯಗಳಲ್ಲಿ ಈತನು ಯಾರೋ ಎಂದು ಶಂಕಿತಳಾಗಿ ಭಯಗ್ರಸ್ತಳಾಗಿದ್ದಂತಹ ಸೀತಾದೇವಿಗೆ ನಿಧಾನವಾಗಿ ಆಶ್ವಾಸನೆಯನ್ನು ಮೂಡಿಸುತ್ತಾ ವಾನರರು ಹಾಗೂ ನರರು ಆದಂತಹ ರಾಮಲಕ್ಷ್ಮಣರಿಗೆ ಸುಗ್ರೀವನೊಡನೆ ಯಾವ ರೀತಿಯಾದ ಸ್ನೇಹ ಸಂಬಂಧವು ಸ್ಥಾಪಿಸಲ್ಪಟ್ಟಿತು, ಹಾಗೂ ತಾನು ಯಾರು, ತನ್ನ ತಂದೆ ತಾಯಿಗಳಾರು, ತನ್ನ ಶೌರ್ಯ ಸಾಮರ್ಥ್ಯಗಳೇನು, ಇದೆಲ್ಲವನ್ನು ಸೀತಾದೇವಿಗೆ ಮನದಟ್ಟು ಮಾಡಿಕೊಡುತ್ತಾ ನಿಧಾನವಾಗಿ ಹನುಮಂತನು ಆಕೆಯಲ್ಲಿ ತನ್ನ ಕುರಿತು ಭರವಸೆಯನ್ನು ಮೂಡಿಸಿರುವನು. ಅದರಿಂದ ಸಂತೋಷ ಚಿತ್ತಳಾಗಿ ಅರಳಿದ ಮುಖವುಳ್ಳವಳಾಗಿ ಹನುಮಂತನನ್ನು ತನ್ನ ಬಂಧುವೆಂದು ತಿಳಿದು ಆ ಸೀತಾಮಾತೆಯು ಆತನನ್ನು ಪುರಸ್ಕರಿಸುತ್ತಿರುವಳು. ಭೂಯ ಏವ ಮಹಾತೇಜ ಹನುಮಾನ್ ಮಾರುತಾತ್ಮಜಃ ಅಬ್ರವೀತ್ ಪ್ರಶ್ರಿತಂ ವಾಕ್ಯಂ ಸೀತಾ ಪ್ರತ್ಯಯಕಾರಣಾತ್. ಮಹಾ ತೇಜಸ್ವಿಯು ವಾಯುಸುತನೂ ಆದ ಹನುಮಂತನು ಸೀತಾದೇವಿಗೆ ಇನ್ನೂ ಹೆಚ್ಚಿನ ವಿಶ್ವಾಸ ಹುಟ್ಟುವಂತೆ ವಿನಯಪೂರ್ವಕವಾದ ಮಾತನ್ನು ಪುನಃ ಹೇಳತೊಡಗಿದನು. ವಾನರೋಹಂ ಮಹಾಭಾಗೇ ದೂತೋ ರಾಮಸ್ಯ ಧೀಮತಃ ರಾಮನಾಮಾಂಕಿತಂ ಚೇದಂ ಪಶ್ಯ ದೇವ್ಯಂಗುಲೀಯಕಂ ಪ್ರತ್ಯಯಾರ್ಥಂ ತವಾನೀತಂ ತೇನ ದತ್ತಂ ಮಹಾತ್ಮನ ಸಮಾಶ್ವಸಿ ಭದ್ರಂತೆ ಕ್ಷೀಣ ದುಃಖ ಫಲಾಹ್ಯಸಿ. ಎಲೈ ಭಾಗ್ಯಶಾಲಿನಿ ದೇವಿ, ವಾನರನಾದ ನಾನು ಧೀಮಂತನಾದ ಶ್ರೀರಾಮನ ದೂತನು. ರಾಮನಾಮಾಂಕಿತವಾದ ದಿವ್ಯವಾದ ಈ ಉಂಗುರವನ್ನು ನೋಡು. ಮಹಾತ್ಮನಾದ ಶ್ರೀರಾಮನು ಕೊಟ್ಟಿರುವ ಈ ಮುದ್ರಿಕೆಯನ್ನು ನಿನಗೆ ನಂಬಿಕೆ ಹುಟ್ಟಿಸುವ ಸಲುವಾಗಿಯೇ ತಂದಿರುವೆನು. ನಿನಗೆ ಮಂಗಳವಾಗಲಿ. ಇದುವರೆಗೆ ನೀನು ಅನುಭವಿಸಿದ ದುಃಖಗಳು ತೊಲಗಿ ಹೋಗಿವೆ. ಇನ್ನು ಮುಂದೆ ಆ ದುಷ್ಫಲಗಳನ್ನು ಅನುಭವಿಸಬೇಕಾಗಿಲ್ಲ. ಈ ರೀತಿಯಾಗಿ ಸೀತಾದೇವಿಗೆ ತನ್ನ ಮೇಲೆ ಸಂಪೂರ್ಣ ನಂಬಿಕೆ ಭರವಸೆಗಳನ್ನು ಮಾತಿನಿಂದಲೇ ಹುಟ್ಟಿಸಿದ ನಂತರ ಆ ಶ್ರೀರಾಮನು ಕೊಟ್ಟಂತಹ ಮುದ್ರೆಯೊಂಗರವನ್ನು ಕೊಡುತ್ತಿರುವನು. ಮೊದಲೇ ಕೊಡಬಹುದಾಗಿತ್ತಲ್ಲ, ಆದರೆ ಮೊದಲೇ ಕೊಟ್ಟರೆ ಆ ಹನುಮಂತನ ಮೇಲೆ ನಂಬಿಕೆ ಇಲ್ಲದೆ ಆತನೇ ಮಾಯಾವಿ ಇರಬಹುದೆಂದು ಭಾವಿಸಿರುವಂತಹ ಸೀತೆ ಅದೆಷ್ಟು ಮಾಯಗಳನ್ನು ನೋಡಿದವಳು. ಆ ಹನುಮಂತನು ತಂದುಕೊಟ್ಟ ಉಂಗುರದಿಂದ ನಂಬಿ ಬಿಡುವುದು ಸಾಧ್ಯವೇ? ಗೃಹೀತ್ವಾ ಪ್ರೇಕ್ಷಮಾಣಾ ಸಾ ಭರ್ತೃಕರ ವಿಭೂಷಣಂ ಭರ್ತಾರಮಿವ ಸಂಪ್ರಾಪ್ತಂ ಜಾನಕಿ ಮುದಿತಾಭವತ್. ಆಂಜನೇಯನು ಹೀಗೆ ಹೇಳಿ ಸೀತಾದೇವಿಗೆ ರಾಮನ ಮುದ್ರಿಕೆಯನ್ನು ಭಕ್ತಿಯಿಂದ ಅರ್ಪಿಸಿದನು. ಜಾನಕಿ ದೇವಿಯು ತನ್ನ ಪತಿಯ ಕೈಗೆ ಭೂಷಣಪ್ರಾಯವಾಗಿದ್ದ ಅಂಗುಳೀಯಕವನ್ನು ಪಡೆದು ದಿಟ್ಟಿಸಿ ನೋಡುತ್ತಾ ಪತಿಯೇ ತನ್ನೆದುರಿಗೆ ಬಂದಿರುವನೆಂದು ಭಾವಿಸಿ ಆನಂದ ಭರಿತಳಾದಳು. ಚಾರು ತದ್ವದನಂ ತಸ್ಯಾಸ್ತಾಮ್ರ ಶುಕ್ಲಾಯತೆ ಕ್ಷಣಂ ಬಭೂವ ಹರ್ಷೋದಗ್ರಂಚ ರಾಹು ಮುಕ್ತ ಇವೋದುರಾಟ್. ಎಣ್ಣೆಗೆಂಪಾಗಿಯೂ ಬಿಳುಪಾಗಿಯೂ ವಿಶಾಲವೂ ಆದ ಕಣ್ಣುಗಳಿಂದ ಕೂಡಿದ್ದ ಆಕೆಯ ಸುಂದರ ಮುಖವು ರಾಹುವಿನಿಂದ ವಿಮುಕ್ತನಾದ ಚಂದ್ರನಂತೆ ಹರ್ಷದಿಂದ ಕಂಗೊಳಿಸಿತು. ತತಃ ಸಾ ಹ್ರೀಮತಿ ಬಾಲಾ ಭೃತ್ರ ಸಂದೇಶ ಹರ್ಷಿತ ಪರಿತುಷ್ಟಾ ಪ್ರಿಯಂ ಕೃತ್ವಾ ಪ್ರಶಂಸ ಮಹಾಕಪಿಂ. ನಿರ್ಮಲ ಹೃದಯವುಳ್ಳ ಆ ಸೀತಾದೇವಿಯು ತನ್ನ ಪತಿಯ ಸಂದೇಶ ಪ್ರಾಪ್ತಿಯಿಂದ ಸಂತೋಷದಲ್ಲಿ ಮುಳುಗಿ ಹೋದಳು. ಹರ್ಷಭರಿತಳಾಗಿ ಮಹಾಕಪಿಯನ್ನು ಸನ್ಮಾನಿಸಿ ಪ್ರಶಂಸಿಸುತ್ತಾ ಮೃದು ವಚನಗಳನ್ನು ನುಡಿದಳು. ವಿಕ್ರಾಂತಸ್ತ್ವಂ ಸಮರ್ಥಸ್ತ್ವಂ ಪ್ರಾಜ್ಞಸ್ತ್ವಂ ವಾನರೋತ್ತಮ ಏನೇದಂ ರಾಕ್ಷಸ ಪದಂ ತ್ವಯೈಕೇನ ಪ್ರದರ್ಶಿತಂ. ಎಲೈ ವಾನರ ಶ್ರೇಷ್ಠನೇ, ನಿಜವಾಗಿಯೂ ನೀನು ಮಹಾಪರಾಕ್ರಮಿಯು, ಸಮರ್ಥನು, ದೇಶಕಾಲೋಚಿತವಾಗಿ ಕಾರ್ಯ ಮಾಡುವವರಲ್ಲಿ ಕುಶಲನು. ರಾಕ್ಷಸರ ಈ ದುರ್ಗಮವಾದ ಲಂಕೆಯನ್ನು ಒಬ್ಬಂಟಿಗನಾಗಿಯೇ ಮೆಟ್ಟಿದೆಯಲ್ಲ. ಶತಯೋಜನ ವಿಸ್ತೀರ್ಣ ಸಾಗರೋ ಮಕರಾಲಯ ವಿಕ್ರಮಶ್ಲಾಘನೀಯೇನ ಕ್ರಮತಾ ಗೋಷ್ಪಧೀಕೃತಃ. ಶ್ಲಾಘ್ಯ ವಿಕ್ರಮಿಯಾದ ನೀನು
ಭಯಂಕರ ತಿಮಿಂಗಿಲ ಮೊಸಳೆಗಳಿಗೆ ಆವಾಸವಾದ 100 ಯೋಜನ ವಿಸ್ತಾರವಾದ ಸಮುದ್ರವನ್ನು ಗೋಷ್ಪಾದವನ್ನು ಅಂದರೆ ಒಂದು ಗೋವಿನ ಪಾದವನ್ನು ದಾಟುವಷ್ಟೇ ಸುಲಭವಾಗಿ ದಾಟಿ ಬಂದಿರುವೆ. ನಹಿ ತ್ವಾಂ ಪ್ರಾಕೃತಂ ಮನ್ಯೇ ವಾನರಂ ವಾನರರ್ಷಭ ಯಸ್ಯ ತೇ ನಾಸ್ತಿ ಸಂತ್ರಾಸೋ ರಾವಣಾನ್ನಾಪಿ ಸಂಭ್ರಮಃ. ಓ ವಾನರ ಶ್ರೇಷ್ಠ, ನಿನಗೆ ರಾವಣನಿಂದ ಭಯವಾಗಲಿ ವ್ಯಾಕುಲತೆಯಾಗಲಿ ಯಾವುದೂ ಇಲ್ಲ. ನೀನು ಸಾಮಾನ್ಯ ಕಪಿಯೆಂದು ನಾನು ಭಾವಿಸುವುದಿಲ್ಲ. ಅರ್ಹಸೇ ಚ ಕಪಿಶ್ರೇಷ್ಠ ಮಯಾ ಸಮಭಿಭಾಷಿತುಂ ಯದ್ಯಸಿ ಪ್ರೇಷಿತಸ್ತೇನ ರಾಮೇಣ ವಿದಿತಾತ್ಮನ. ಎಲೈ ಕಪಿವರ, ಮಹಾತ್ಮನಾದ ಶ್ರೀರಾಮಚಂದ್ರ ಪ್ರಭುವು ನಿನ್ನನ್ನು ಕಳಿಸಿರುವುದರಿಂದ ನನ್ನೊಡನೆ ಮಾತನಾಡಲು ನೀನು ಯೋಗ್ಯನಾಗಿರುವೆ. ಪ್ರೇಷಯಿಷ್ಯತಿ ದುರ್ಧರ್ಷೋ ರಾಮೋ ನಖ್ಯ ಪರೀಕ್ಷಿತಂ ಪರಾಕ್ರಮಂ ಅವಿಜ್ಞಾಯ ಮತ್ಸಕಾಶಂ ವಿಶೇಷತಃ. ಸಾಟಿಯಿಲ್ಲದ ಪರಾಕ್ರಮಿಯಾದ ಶ್ರೀರಾಮನು ನನ್ನ ಬಳಿಗೆ ಪರೀಕ್ಷಿಸದೆ ಯಾವ ದೂತನನ್ನು ಕಳುಹಿಸುವುದಿಲ್ಲ. ಅದರಲ್ಲಿಯೂ ವಿಶೇಷವಾಗಿ ಅವನ ಪರಾಕ್ರಮವನ್ನು ತಿಳಿದೇ ಕಳುಹಿಸುತ್ತಾನೆ. ದೃಷ್ಟ್ಯಾ ಸಕುಶಲೀ ರಾಮೋ ಧರ್ಮಾತ್ಮ ಸತ್ಯಸಂಗನಃ ಲಕ್ಷ್ಮಣಶ್ಚ ಮಹಾತೇಜ ಸುಮಿತ್ರಾನಂದವರ್ಧನಃ. ಸತ್ಯ ಪರಾಕ್ರಮಿಯು ಧರ್ಮಾತ್ಮನೂ ಆದ ಶ್ರೀರಾಮನು ಸುಮಿತ್ರಾನಂದವರ್ಧನನು ಮಹಾ ತೇಜಶಾಲಿಯೂ ಆದ ಲಕ್ಷ್ಮಣನು ಕ್ಷೇಮವಾಗಿರುವುದು ನನ್ನ ಅದೃಷ್ಟ ಫಲವೇ. ಕುಶಲೀ ಯದಿ ಕಾಕುಸ್ತಃ ಕಿಂ ನ ಸಾಗರಮೇಖಲಾಂ ಮಹೀಂ ದಹತಿ ಕೋಪೇನ ಯುಗಾಂತಾಗ್ನಿರಿವೋತ್ಥಿತಃ. ಆದರೆ ಒಂದು ಸಂದೇಹವು ನನ್ನನ್ನು ಬಾಧಿಸುತ್ತಿದೆ. ಕಾಕುಸ್ಥನು ಕುಶಲಿ ಸಮರ್ಥನಾಗಿದ್ದಾನೆ. ತನ್ನ ಕೋಪದಿಂದ ಪ್ರಳಯಾಗ್ನಿ ಜ್ವಾಲೆಗಳಿಂದ ಸಾಗರಗಳಿಂದ ಸುತ್ತುವರಿಯಲ್ಪಟ್ಟ ಇಡೀ ಭೂಮಂಡಲವನ್ನು ಇದುವರೆಗೆ ಏಕೆ ಸುಟ್ಟು ಹಾಕಲಿಲ್ಲ? ಅಂದರೆ ಜಗತ್ಪ್ರಳಯವನ್ನೇ, ಅಂದರೆ ಸೀತೆಯು ಕಳೆದು ಹೋದಳಲ್ಲ ಎಂಬ ಕೋಪದಿಂದ ಜಗತ್ಪ್ರಳಯವನ್ನೇ ಏಕೆ ಮಾಡಲಿಲ್ಲ? ಅಥವಾ ಶಕ್ತಿಮಂತೌ ತೌ ಸುರಾಣಾಮಪಿ ನಿಗ್ರಹೇ ಮಮೈವತು ನ ದುಃಖಾನಾಮಸ್ತಿ ಮನ್ಯೇ ವಿಪರ್ಯಯಃ. ರಾಮಲಕ್ಷ್ಮಣರು ದೇವತೆಗಳನ್ನಾದರೂ ನಿಗ್ರಹಿಸುವ ಸಾಮರ್ಥ್ಯವುಳ್ಳವರು. ಆದರೆ ಸೀತಾಪಹಾರಕನನ್ನು ನಿಗ್ರಹಿಸದೇ ಇರುವುದರಲ್ಲಿ ನನ್ನ ಪಾಪದ ಫಲ ಇನ್ನೂ ಕಳೆಯದೇ ಇರುವುದೇ ಕಾರಣವಿರಬಹುದು. ಕಚ್ಚಿನ್ನ ವ್ಯಥಿತೋ ರಾಮ ಕಚ್ಚಿನ್ನ ಪರಿತಪ್ಯತೆ ಉತ್ತರಾಣಿ ಚ ಕಾರ್ಯಾಣಿ ಕುರುತೆ ಪುರುಷೋತ್ತಮಃ. ಪುರುಷ ಶ್ರೇಷ್ಠನಾದ ರಾಮನು ನನಗಾಗಿ ವ್ಯಥೆ ಪಡುತ್ತಿಲ್ಲವೇ, ಪರಿತಪಿಸುತ್ತಿಲ್ಲವೇ? ಮುಂದೆ ನನ್ನನ್ನು ಪಡೆಯಲು ಏನನ್ನಾದರೂ ಯಾವುದಾದರೂ ಕಾರ್ಯವನ್ನು ಮಾಡುವನೇ? ಕಚ್ಚಿನ್ನ ದೀನ ಸಂಭ್ರಾಂತ ಕಾರ್ಯೇಷು ಚ ನ ಮುಹ್ಯತಿ ಕಚ್ಚಿತ್ ಪುರುಷ ಕಾರ್ಯಾಣಿ ಕುರುತೆ ನೃಪತೆ ಸುತಃ. ನನ್ನ ಪತಿಯು ದುಃಖಿತನಾಗಿ ಅನ್ಯ ಮನಸ್ಕನಾಗಿ ಏನನ್ನೂ ತೋಚದೆ ಮಾಡಬೇಕಾಗಿರುವ ಕರ್ತವ್ಯದಲ್ಲಿ ಮೋಹಗೊಂಡಿಲ್ಲ ತಾನೆ. ಅಂದರೆ ಏನೂ ತೋಚದಂತೆ ತಲೆಯ ಮೇಲೆ ಕೈಹೊತ್ತು ಕುಳಿತಿಲ್ಲ ತಾನೆ. ಪ್ರಯತ್ನಶೀಲನಾಗಿ ಕಾರ್ಯವನ್ನು ಮಾಡುತ್ತಿರುವನೆ. ದ್ವಿವಿಧಂ ತ್ರಿವಿಧೋಪಾಯಮುಪಾಯಮಪಿ ಸೇವತೆ ವಿಜಿಗೀಷು ಸುಹೃತ್ಕಚ್ಚಿನ್ಮಿತ್ರೇಷು ಚ ಪರಂತಪಃ. ಶತ್ರುತಾಪಕನಾದ ಶ್ರೀರಾಮನು ಮಿತ್ರರ ವಿಷಯದಲ್ಲಿ ಸ್ನೇಹಭಾವದಿಂದಿರುತ್ತಾ ಸಾಮದಾನಗಳೆಂಬ 2 ಉಪಾಯಗಳನ್ನು ಆಶ್ರಯಿಸಿರುವನಲ್ಲವೇ? ಶತ್ರುಗಳ ವಿಷಯದಲ್ಲಿ ವಿಜಯಾಪೇಕ್ಷೆಯಾಗಿ ದಾನ ಭೇದ ದಂಡಗಳೆಂಬ 3 ಉಪಾಯಗಳನ್ನು ಪ್ರಯೋಗಿಸುವವನಲ್ಲವೇ? ಕಚ್ಚಿದಾಶಾಸ್ತಿ ದೇವಾನಾಂ ಪ್ರಸಾದಂ ಪಾರ್ಥಿವ ಕಚ್ಚಿನ್ಮಿತ್ರಾಣಿ ಲಭತೆ ಮಿತ್ರೈಶ್ಚಾಪ್ಯಭಿಗಮ್ಯತೆ ಕಚ್ಚಿತ್ ಕಲ್ಯಾಣ ಮಿತ್ರೈಶ್ಚಾಪಿ ಪುರಸ್ಕೃತಃ. ಶ್ರೀರಾಮನಿಗೆ ಮಿತ್ರರು ದೊರಕಿರುವರೆ? ಉಪಕಾರವನ್ನು ಹೊಂದಿದ ಅವನ ಮಿತ್ರರು ಪ್ರತ್ಯುಪಕಾರ ಮಾಡಲು ಪುನಃ ಅವನ ಬಳಿಗೆ ಬರುವರೆ? ಅವನ ಮಿತ್ರರು ಕಲ್ಯಾಣ ಗುಣಸಂಪನ್ನರಾಗಿರುವರೆ? ಮಿತ್ರರು ಅವನನ್ನು ಗೌರವಿಸುತ್ತಿರುವರೋ? ಕಚ್ಚಿದಾಶಾಸ್ತಿ ದೇವಾನಾಂ ಪ್ರಸಾದಂ ಪಾರ್ಥಿವಾತ್ಮಜಃ ಕಚ್ಚಿತ್ ಪುರುಷಕಾರಂಚ ದೈವಂಚ ಪ್ರತಿಪದ್ಯತೆ.
ರಾಜಕುಮಾರನಾದ ಶ್ರೀರಾಮನು ದೇವತೆಗಳ ಅನುಗ್ರಹಕ್ಕಾಗಿ ಅವರನ್ನು ಪ್ರಾರ್ಥಿಸುತ್ತಿರುವನು. ಪುರುಷ ಪ್ರಯತ್ನವನ್ನು ಮಾಡಿ ಕಾರ್ಯಸಿದ್ಧಿಗಾಗಿ ದೈವ ಸಹಾಯವನ್ನು ಪಡೆಯುತ್ತಿರುವನೆ. ಏಕೆಂದರೆ ಕಾರ್ಯಸಿದ್ಧಿಗಾಗಿ ಪುರುಷ ಪ್ರಯತ್ನ ಮತ್ತು ದೈವಾನುಗ್ರಹ ಎರಡೂ ಅವಶ್ಯಕತೆ ಇರುವುದರಿಂದ ಎರಡನ್ನು ಆತನು ಬಳಸಿಕೊಳ್ಳುತ್ತಿರುವನೆ. ಕಚ್ಚಿನ್ನ ವಿಗತ ಸ್ನೇಹ ವಿವಾಸಾನ್ಮಯಿ ರಾಘವಃ ಚಿನ್ಮಾ ವ್ಯಸನಾದಸ್ಮಾನ್ ಮೋಕ್ಷಗಿಷ್ಯತಿ ರಾಘವಃ. ಎಲೈ ವಾನರ, ನನ್ನ ಅಗಲುವಿಕೆಯಿಂದ ಶ್ರೀರಾಮನಿಗೆ ನನ್ನ ಮೇಲಿನ ಪ್ರೀತಿಯು ತೊಲಗಿ ಹೋಗಿಲ್ಲವಲ್ಲ. ಈ ಆಪತ್ತುಗಳಿಂದ ನನ್ನನ್ನು ಮುಕ್ತಿಗೊಳಿಸುತ್ತಾನೆ ಅಲ್ಲವೇ? ಸುಖಾನಾಮುಚಿತೋ ನಿತ್ಯಮಸುಖಾನಾಮನೂಚಿತಃ ದುಃಖಮುತ್ತರಮಾಸಾಧ್ಯ ಕಚ್ಚಿದ್ರಾಮೋ ನ ಸೀದತಿ. ಶ್ರೀರಾಮನು ಯಾವಾಗಲೂ ಸುಖವಾಗಿರಲು ಅರ್ಹನಾದವನು, ದುಃಖ ಪಡಲು ಅನರ್ಹನಾದವನು. ಅತಿಯಾದ ದುಃಖವನ್ನು ಹೊಂದಿಯೂ ಕೃಷ್ಣನು ಖಿನ್ನನು ಆಗಿಲ್ಲವಷ್ಟೇ. ಕೌಸಲ್ಯಾಯಾಸ್ತಥಾ ಕಚ್ಚಿತ್ ಸುಮಿತ್ರಾಯಾಸ್ತಥೈವ ಚ ಅಭೀಕ್ಷ್ಣಂ ಶ್ರೂಯತೆ ಕಚ್ಚಿತ್ ಕುಶಲಂ ಭರತಸ್ಯ ಚ. ಕೌಸಲ್ಯ, ಸುಮಿತ್ರೆಯರ ಹಾಗೂ ಭರತನ ಕುಶಲವನ್ನು ಆಗಿಂದಾಗ್ಗೆ ಕೇಳಿ ತಿಳಿದುಕೊಳ್ಳುತ್ತಿರುವನಲ್ಲವೇ? ಮನ್ನಿಮಿತ್ತೇನ ಮಾನಾರ್ಹ ಶೋಕೇನ ರಾಘವಃ ಕಚ್ಚಿನ್ನಾನ್ಯಮನಾರಾಮ ಕಚ್ಚಿನ್ಮಾಂ ತಾರಯಿಷ್ಯತಿ. ಸರ್ವಲೋಕ ಪೂಜ್ಯನಾದ ರಾಘವನು ನನ್ನ ಸಲುವಾಗಿ ಶೋಕ ಪಡುತ್ತಿರುವನೆ. ಅನ್ಯ ಮನಸ್ಕನಾಗಿಲ್ಲ ತಾನೆ. ನಿಶ್ಚಯವಾಗಿಯೂ ರಾಮನು ನನ್ನನ್ನು ಈ ದುಃಖದಿಂದ ಪಾರು ಮಾಡುವನೆ. ಕಚ್ಚಿದಕ್ಷೌಹಿಣೀಂ ಭೀಮಾಂ ಭರತೋ ಭ್ರಾತೃವತ್ಸಲಃ ಧ್ವಜಿನೀಂ ಮಂತ್ರಿಭಿರ್ಗುಪ್ತಾಂ ಪ್ರೇಷಯಿಷ್ಯತಿ ಮತ್ಕೃತೆ. ಭ್ರಾತೃವತ್ಸಲನಾದ ಭರತನು ಮಂತ್ರಿಗಳಿಂದ ರಕ್ಷಿಸಲ್ಪಡುತ್ತಿರುವ ಭಯಂಕರವಾದ ಅಕ್ಷೌಹಿಣಿ ಸೈನ್ಯವನ್ನು ನನ್ನ ವಿಮುಕ್ತಿಗಾಗಿ ಕಳುಹಿಸುವನೆ. ವಾನರಾಧಿಪತಿ ಶ್ರೀಮಾನ್ ಸುಗ್ರೀವ ಕಚ್ಚಿದೇಷ್ಯತಿ ಮತ್ಕೃತೆ ಹರಿಭಿರ್ವೀರೈರ್ವ್ರತೋ ದಂತನಖಾಯುಧೈಃ. ಶ್ರೀಮಂತನು ವಾನರಾಧಿಪತಿಯೂ ಆದ ಸುಗ್ರೀವನು ನನ್ನ ಸಲುವಾಗಿ ಹಲ್ಲು ಮತ್ತು ಉಗುರುಗಳೇ ಆಯುಧವುಳ್ಳ ಕಪಿಸೈನ್ಯದೊಂದಿಗೆ ಇಲ್ಲಿಗೆ ಆಗಮಿಸುವನೆ. ಕಚ್ಚಿಚ್ಚ ಲಕ್ಷ್ಮಣ ಶೂರ ಸುಮಿತ್ರಾನಂದವರ್ಧನಃ ಅಸ್ತ್ರವಿಚ್ಛರಜಾಲೇನ ರಾಕ್ಷಸಾನ್ ವಿಧಮಿಷ್ಯತಿ. ಸುಮಿತ್ರಾದೇವಿಯ ಆನಂದವರ್ಧನನು, ಶೂರನು, ಸರ್ವಾಸ್ತ್ರವಿದನೂ ಆದ ಲಕ್ಷ್ಮಣನು ಬಾಣಗಳ ಸಮೂಹಗಳಿಂದ ರಾಕ್ಷಸರನ್ನು ಧ್ವಂಸ ಮಾಡುವನೆ. ರೌದ್ರೇಣ ಕಚ್ಚಿದಸ್ತ್ರೇಣ ರಾಮೇಣ ನಿಹತಂ ರಣೇ ದ್ರಕ್ಷ್ಯಾಮ್ಯಲ್ಪೇನ ಕಾಲೇನ ರಾವಣಂ ಸಸುಹೃಜ್ಜನಂ. ಭಯಂಕರವಾದ ಅಗ್ನಿಯ ಮಳೆಯಂತೆ ಶರಜಾಲದಿಂದ ಬಂಧು ಮಿತ್ರ ಪರಿವಾರ ಸಹಿತನಾಗಿ ರಣರಂಗದಲ್ಲಿ ಹತನಾದ ರಾವಣನನ್ನು ನಾನು ಬೇಗನೆ ನೋಡುವೆನೆ. ಇಲ್ಲಿ ಉದ್ದಕ್ಕೂ ಸೀತೆಯ ಸ್ತ್ರೀಣ ಗುಣವನ್ನು ಗಮನಿಸಿ. ತಾನೇ ಅತ್ಯಂತ ದುಃಖದಲ್ಲಿದ್ದರೂ ಆಕೆ ಎಲ್ಲರನ್ನೂ ವಿಚಾರಿಸಿಕೊಳ್ಳುತ್ತಾ ಅದರೊಡನೆಯೇ ಶ್ರೀರಾಮನಲ್ಲೂ ಪದೇ ಪದೇ ಸಂದೇಹವನ್ನೂ ವ್ಯಕ್ತಪಡಿಸುತ್ತಾ ಆತನು ಖಂಡಿತವಾಗಿಯೂ ನನ್ನ ಮೇಲೆ ಎಲ್ಲ ಪ್ರೇಮವನ್ನು ಹೊಂದಿರುವನು ಎಂಬ ದೃಢವಾದ ಭರವಸೆ ಇದ್ದರೂ ಆ ಭರವಸೆಯ ಕಾರಣದಿಂದಾಗಿ ಆತನು ಉಳಿದವರನ್ನು ಮರೆತಿಲ್ಲ ತಾನೆ, ಎಲ್ಲರನ್ನೂ ವಿಚಾರಿಸಿಕೊಳ್ಳುತ್ತಿರುವನಲ್ಲವೇ ಎಂದು ಹೇಳುತ್ತಲೇ ಎಲ್ಲ ವಿಚಾರಗಳನ್ನು ಹನುಮಂತನಲ್ಲಿ ಕೇಳುತ್ತಿರುವಳು. ಕಚ್ಚಿನ್ನ ತದ್ದೇಮ ಸಮಾನವರ್ಣಂ ತಸ್ಯಾನನಂ ಪದ್ಮ ಸಮಾನಗಂಧಿ ಮಯಾ ವಿನಾಶೋಷ್ಯತಿ ಶೋಕದೀನಂ ಜಲಕ್ಷಯೇ ಪದ್ಮಮಿವಾತಪೇನ. ಬಂಗಾರದ ಬಣ್ಣದಂತೆ ಪದ್ಮ ಪರಿಮಳದಿಂದ ಆಹ್ಲಾದಕರವಾದ ಆ ಶ್ರೀರಾಮನ ಮುಖ ಕಮಲವು ನನ್ನ ಅಗಲುವಿಕೆಯ ಅಂದರೆ ಸೀತೆಯ ಅಗಲುವಿಕೆಯ ಕಾರಣದಿಂದ ಬತ್ತಿ ಹೋದ ಸರೋವರದಲ್ಲಿರುವ ಕಮಲದಂತೆ ಬಾಡಿ ಹೋಗಿಲ್ಲ ತಾನೆ. ಧರ್ಮಾಪದೇಶಾತ್ಸ್ಯಜತಸ್ರಾಜ್ಯಂ ಮಾಂ ಚಾಪ್ಯರಣ್ಯಂ ನಯತಃ ಪದಾತಿಂ ನಾಸೇಧ್ಯತಾಂ ಯಸ್ಯ ನಭೀರ್ನ ಶೋಕ ಕಚ್ಚಿತ್ ಸಧೈರ್ಯಂ ಹೃದಯೇ ಕರೋತಿ.
ಧರ್ಮ ಪಾಲನೆಗಾಗಿ ಸ್ವರಾಜ್ಯವನ್ನು ತ್ಯಜಿಸಿದಾಗ, ನನ್ನನ್ನು ಕಾಲ್ನಡಿಗೆಯಲ್ಲಿ ಕಾಡಿಗೆ ಕರೆತಂದಾಗ ಶ್ರೀರಾಮನಿಗೆ ಶೋಕವಾಗಲಿ ವ್ಯಥೆಯಾಗಲಿ ಭಯವಾಗಲಿ ಇರಲಿಲ್ಲ. ಅಂತಹ ನನ್ನ ಪತಿಯು ನನ್ನ ವಿಯೋಗ ದುಃಖದಿಂದ ಈಗ ಹೃದಯದಲ್ಲಿ ಧೈರ್ಯಗೊಂದಿಲ್ಲವಲ್ಲ. ನ ಚಾಸ್ಯ ಮಾತಾ ನ ಪಿತಾ ಚ ನಾನ್ಯ ಸ್ನೇಹಾದ್ವಿಶಿಷ್ಟೋಸ್ತಿ ಮಯಾ ಸಮೋ ವಾ ಯಾವತ್ವಹಂ ದೂತ ಜಿಜೀವಿಷೇಯಂ ಯಾವತ್ ಪ್ರವೃತ್ತಿಂ ಶೃಣುಯಾಂ ಪ್ರಿಯಸ್ಯ. ನಮ್ಮ ದಾಂಪತ್ಯದಲ್ಲಿ ಅನ್ಯೋನ್ಯಾನುರಾಗಗಳು ಅನನ್ಯವು. ಇದರಿಂದಲೇ ಶ್ರೀರಾಮನಿಗೆ ತಾಯಿಯಾಗಲಿ ತಂದೆಯಾಗಲಿ ಬೇರೆ ಯಾರೇ ಆಗಲಿ ನನ್ನಷ್ಟು ಪ್ರಿಯರು, ನನಗಿಂತ ಹೆಚ್ಚಿನ ಪ್ರಿಯರು ಆಗಿರಲಿಲ್ಲ. ಆದುದರಿಂದ ನಾನು ಶ್ರೀರಾಮನು ಕುಶಲಿಯಾಗಿರುವನು ಎಂಬ ವಾರ್ತೆಯನ್ನು ಕೇಳುತ್ತಿರುವವರೆಗೆ ಜೀವಿಸುತ್ತಿರುವೆನು. ಇತೀವ ದೇವಿ ವಚನಂ ಮಹಾರ್ಥಂ ತಂ ವಾನರೇಂದ್ರಂ ಮಧುರಾರ್ಥಮುಕ್ತ್ವಾ ಶ್ರೋತುಂ ಪುನಸ್ತಸ್ಯ ವಚೋಭಿರಾಮಂ ರಾಮಾರ್ಥಯುಕ್ತಂ ವಿರರಾಮ ರಾಮ. ಹೀಗೆ ಸೀತಾದೇವಿಯು ವಾನರೇಂದ್ರನಾದ ಹನುಮಂತನಿಗೆ ಮಧುರವಾದ ಮತ್ತು ಮಹತ್ತಾದ ಅರ್ಥದಿಂದ ಕೂಡಿದ್ದ ಮಾತುಗಳನ್ನು ಹೇಳಿ ಶ್ರೀರಾಮನನ್ನೇ ಮುಖ್ಯವಾಗಿ ಉದ್ದೇಶಿಸಿ ಮನೋಹರವಾಗಿ ಹೇಳುವ ಹನುಮಂತನ ಮಾತನ್ನು ಕೇಳುವ ಬಯಕೆಯಿಂದ ಸುಮ್ಮನಾದಳು. ಸೀತಾಯಾ ವಚನಂ ಶ್ರುತ್ವಾ ಮಾರುತಿರ್ಭೀಮ ವಿಕ್ರಮಃ ಶಿರಸ್ಯಂಜಲಿಮಾಧಾಯ ವಾಕ್ಯಮುತ್ತರಮಬ್ರವೀತ್. ಜಾನಕಿ ದೇವಿಯು ಹೇಳಿದ ಮೃದು ಮಧುರ ವಚನಗಳನ್ನು ಕೇಳಿ ಮಹಾಪರಾಕ್ರಮಿಯಾದ ಮಾರುತಿಯು ವಿನಮ್ರನಾಗಿ ಅಂಜಲಿಬದ್ಧನಾಗಿ ಅವಳಲ್ಲಿ ಹೀಗೆ ಹೇಳತೊಡಗಿದನು. ನತ್ವಾಮಿ ಹಸ್ತಾಂ ಜಾನೀತೆ ರಾಮ ಕಮಲಲೋಚನಃ ತೇನ ತ್ವಾಂ ನಾನಯತ್ಯಾಶು ಶಚೀಮಿವ ಪುರಂದರಃ. ಎಲೈ ಕಮಲ್ಲೋಚನೆ, ನೀನು ಈ ಲಂಕೆಯಲ್ಲಿ ಇರುವ ಸಂಗತಿಯನ್ನು ರಾಮನು ಖಂಡಿತವಾಗಿ ತಿಳಿಯನು. ತಿಳಿದಿದ್ದರೆ ಇಂದ್ರನು ಶಚೀದೇವಿಯನ್ನು ಕರೆತರುವಂತೆ ರಾಮನು ನಿನ್ನನ್ನು ಕರೆದುಕೊಂಡು ಹೋಗುವನು. ಹಿಂದೆಯೇ ಈ ಕಥೆಯನ್ನು ಹೇಳಲಾಗಿದೆ. ಶಚೀದೇವಿಯು ಇಂದ್ರನನ್ನು ಪ್ರೀತಿಸುತ್ತಿರುವಾಗ ಶಚೀದೇವಿಯ ತಂದೆಯಾದ ಪುಲೋಮನು ಆಕೆಯನ್ನು ಅನುಲೋಹನೆಂಬ ಬಹುಶಃ ಬೇರೊಬ್ಬ ರಾಕ್ಷಸನಿಗೆ ಕೊಟ್ಟಿದ್ದ. ಆ ನಂತರದಲ್ಲಿ ಇಂದ್ರನು ವಿಚಾರವನ್ನು ತಿಳಿದವನಾಗಿ ಆ ರಾಕ್ಷಸನನ್ನು ಹಾಗೂ ಶಚೀದೇವಿಯ ತಂದೆಯಾದ ಪುಲೋಮನನ್ನು ಸಂಹರಿಸಿ ಆಕೆಯನ್ನು ಅಪಹರಿಸಿಕೊಂಡು ಹೋಗಿ ವಿವಾಹವಾಗುತ್ತಾನೆ. ಶ್ರುತ್ಯೈವತು ವಚೋ ಮಹ್ಯಂ ಕ್ಷಿಪ್ರಮೇಷ್ಯತಿ ರಾಘವಃ ಚಮೂಂ ಪ್ರಕರ್ಷನ್ ಮಹತೀಂ ಹರ್ಯಕ್ಷಗಣ ಸಂಕುಲಾಂ. ನನ್ನ ಈ ಮಾತನ್ನು ಕೇಳುತ್ತಲೇ, ಅಂದರೆ ಸೀತಾದೇವಿಯು ಎಲ್ಲಿರುವಳು ಎಂಬುದನ್ನು ತಿಳಿಯುತ್ತಲೇ ಶ್ರೀರಾಮನು ಶೀಘ್ರವಾಗಿ ವಾನರ ಭಲ್ಲೂಕರ ಮಹಾ ಸೈನ್ಯದೊಂದಿಗೆ ಇಲ್ಲಿಗೆ ಹೊತ್ತುಗಳೆಯದೆ ಬರುವನು. ವಿಷ್ಟಂಭಯತ್ವಾ ಬಾಣೌಘೈರಕ್ಷೋಭ್ಯಂ ವರುಣಾಲಯಂ ಕರಿಷ್ಯತಿ ಪುರೀಂ ಲಂಕಾಂ ಕಾಕುಸ್ಥಶಾಂತ ರಾಕ್ಷಸಾಂ. ಬದಲಿಸಲು ಅವಶ್ಯವಾದ ಮಹಾ ಸಮುದ್ರವನ್ನು ಬಾಣಗಳ ಸಮೂಹಗಳಿಂದ ಸ್ತಂಭನಗೊಳಿಸಿ ಲಂಕಾ ನಗರದಲ್ಲಿರುವ ಎಲ್ಲ ರಾಕ್ಷಸರನ್ನು ಭಸ್ಮ ಮಾಡಿಬಿಡುವನು. ತತ್ರ ಯದ್ಯಂತರಾ ಮೃತ್ಯುರ್ಯದಿ ದೇವಾ ಮಹಾಸುರಾಃ ಸ್ಥಾಸ್ಯಂತಿ ಪಥಿ ರಾಮಸ್ಯ ಸತಾನಪಿ ವಧಿಷ್ಯತಿ. ಅವನು ಲಂಕಾ ಪಟ್ಟಣವನ್ನು ಧ್ವಂಸ ಮಾಡುತ್ತಿರುವಾಗ ಅವನನ್ನು ತಡೆಯಲು ಮೃತ್ಯುವಿಗಾಗಲಿ ದೇವತೆಗಳಾಗಲಿ ಮಹಾಸುರರೇ ಆಗಲಿ ಆಗಮಿಸಿದರು ಅವರೆಲ್ಲರನ್ನೂ ಶ್ರೀರಾಮನು ಸಂಹರಿಸಿ ಬಿಡುವನು. ದರ್ಶನ ಜೇನಾರ್ಯೇ ಶೋಕೇನ ಸ ಪರಿಪ್ಲುತಃ ನ ಶರ್ಮಲಭತೆ ರಾಮ ಸಿಂಹಾರ್ಧಿತ ಇವ ದ್ವಿಪಃ. ಆರ್ಯಳೆ, ನಿನ್ನನ್ನು ನೋಡದೇ ಇರುವುದರಿಂದ ಶೋಕಾಕುಲನಾದ ಶ್ರೀರಾಮನು ಸಿಂಹ ಪೀಡಿತವಾದ ಆನೆಯಂತೆ ದುಃಖ ಪಡುತ್ತಿದ್ದಾನೆ. ಅವನಿಗೆ ಸುಖವೆಂಬುದೇ ಇಲ್ಲವಾಗಿದೆ. ಮಲಯೇನ ಚ ವಿಂಧ್ಯೇನ ಮೇರುಣಾ ಮಂದರೇಣ ಚ ಬರ್ದುರೇಣ ಚ ತೇ ದೇವಿ ಶಪೇ ಮೂಲ ಫಲೇನ ಚ ಯಥಾ ಸುನಯನಂ ಬಲ್ಗು ಬಿಂಬೋಷ್ಣಂ ಚಾರುಕುಂಡಲಂ ಮುಖಂ ದ್ರಕ್ಷಸಿ ರಾಮಸ್ಯ ಪೂರ್ಣಚಂದ್ರಮಿವೋದಿತಂ. ಎಲೈ ದೇವಿ,
ಚೆಲುವಾದ ಕಣ್ಣುಳ್ಳವನು, ಸುಂದರವಾಗಿಯೂ ತೊಂಡೆ ಹಣ್ಣಿನಂತೆಯೂ ಇರುವ ತುಟಿಗಳುಳ್ಳವನು, ಸುಂದರವಾದ ಕುಂಡಲಗಳಿಂದ ವಿಭೂಷಿತನಾಗಿರುವವನು, ಆಗ ತಾನೇ ಉದಯಿಸಿದ ಹುಣ್ಣಿಮೆಯ ಚಂದ್ರನಂತೆ ಆಹ್ಲಾದಕರನಾಗಿರುವ ಶ್ರೀರಾಮನ ಮುಖವನ್ನು ನೀನು ಖಂಡಿತವಾಗಿ ಕಾಣಲಿರುವೆ. ಇದರ ಬಗ್ಗೆ ನಾನು ಸಂಚರಿಸುವ ಸುಂದರ ಮಲೆಯ ಮೇರು ಗರ್ದುರ ಪರ್ವತಗಳ ಮೇಲೆ, ನನ್ನ ಪ್ರಾಣಾಧಾರವಾದ ಕಂದ ಮೂಲ ಫಲಗಳ ಮೇಲೆ ಆಣೆಗಿಟ್ಟು ಹೇಳುತ್ತೇನೆ. ಕ್ಷಿಪ್ರಂ ದ್ರಕ್ಷಸಿ ವೈದೇಹಿ ರಾಮಂ ಪ್ರಸ್ರವಣೇ ಗಿರೌ ಶತಕ್ರತುಮಿವಾಸೀನಂ ನಾಕಪೃಷ್ಠಸ್ಯ ಮೂರ್ಧನಿ. ವೈದೇಹಿ, ಐರಾವತದ ಮೇಲೆ ಕುಳಿತಿರುವ ಇಂದ್ರನಂತೆ ಪ್ರಸ್ರವಣ ಪರ್ವತದ ಮೇಲೆ ವಿರಾಜಿಸುತ್ತಿರುವ ಶ್ರೀರಾಮನನ್ನು ನೀನು ಬಹಳ ಬೇಗನೆ ಕಾಣಲಿರುವೆ. ನಮಾಂಸಂ ರಾಘವೋ ಭುಂಕ್ತೆ ನ ಚಾಪಿ ಮಧು ಸೇವತೆ ವನ್ಯಂ ಸುವಿಹಿತಂ ನಿತ್ಯಂ ಭಕ್ತಮಶ್ನಾತಿ ಪಂಚಮಂ. ರಾಘವನು ಮಾಂಸವನ್ನು ಮುಟ್ಟುವುದಿಲ್ಲ, ಮಧುವನ್ನು ಕುಡಿಯುತ್ತಿಲ್ಲ. ವನವಾಸಿಗಳಾದ ವಾನಪ್ರಸ್ಥರಿಗೆ ವಿಹಿತವಾದ ಸಾತ್ವಿಕವಾದ ವನ್ಯ ಫಲಗಳನ್ನು, ಕಂದ ಮೂಲಗಳನ್ನು 5 ಭಾಗ ಮಾಡಿ ಅದರಲ್ಲಿನ 5ನೆಯ ಭಾಗವನ್ನು ಪ್ರತಿದಿನವೂ ಸಾಯಂಕಾಲದಲ್ಲಿ ಶರೀರ ಧಾರಣೆಗಾಗಿ ಮಾತ್ರವೇ ತಿನ್ನುತ್ತಿರುವನು. ನೈವ ದಂಶಾನ್ನ ಮಶಕಾನ್ನ ಕೀಟಾನ್ನ ಸರೀಸೃಪಾಂ ರಾಘವೋಪನಯೇದ್ಧಾತ್ರ ತ್ವದ್ಗತೇನಾಂತರಾತ್ಮನ. ಯಾವಾಗಲೂ ನಿನ್ನಲ್ಲಿಯೇ ನೆಟ್ಟಿರುವ ಮನಸ್ಸುಳ್ಳ ಶ್ರೀರಾಮನು ತನ್ನ ಮೈಮೇಲೆ ಕುಳಿತುಕೊಳ್ಳುವ ನೊಣವನ್ನಾಗಲಿ, ಸೊಳ್ಳೆಯನ್ನಾಗಲಿ, ಹರಿದಾಡುವ ಜೀವಿಗಳನ್ನಾಗಲಿ, ಕ್ರಿಮಿಕೀಟಗಳನ್ನಾಗಲಿ ಓಡಿಸಲು ಕೂಡ ಪ್ರಯತ್ನಿಸುವುದಿಲ್ಲ. ಅಂದರೆ ಅಷ್ಟರ ಮಟ್ಟಿಗೆ ನಿನ್ನ ವಿಚಾರದಲ್ಲಿ ತನ್ಮಯನಾಗಿರುತ್ತಾನೆ. ನಿತ್ಯಂ ಧ್ಯಾನವರೋ ರಾಮೋ ನಿತ್ಯಂ ಶೋಕಪರಾಯಣಃ ನಾನ್ಯಶ್ಚಿಂತಯತೆ ಕಿಂಚಿತ್ ಸತು ಕಾಮವತಂ ಗತಃ. ಅವನು ನಿತ್ಯವೂ ನಿನ್ನ ಯೋಚನೆಯಲ್ಲಿಯೇ ಮಗ್ನನಾಗಿರುವನು, ನಿನ್ನ ವಿರಹ ಶೋಕದಲ್ಲಿಯೇ ಮುಳುಗಿ ಹೋಗಿರುವನು. ನಿನ್ನನ್ನು ಕಾಣಬೇಕೆಂಬ ಉತ್ಕಟವಾದ ಆಸೆಗೆ ವಶನಾಗಿರುವ ಶ್ರೀರಾಮನು ನಿನ್ನನ್ನು ಬಿಟ್ಟು ಬೇರೆ ಏನನ್ನೂ ಯೋಚಿಸುವುದಿಲ್ಲ. ಅನಿದ್ರ ಸತತಂ ರಾಮ ಸುಪ್ತೋಪಿ ಚ ನರೋತ್ತಮಃ ಸೀತೇತಿ ಮಧುರಾಂ ವಾಣೀಂ ವ್ಯಾಹರನ್ ಪ್ರತಿಬುಧ್ಯತೆ. ಅವನು ನಿದ್ದೆಯನ್ನು ಮಾಡುತ್ತಿಲ್ಲ, ಕೆಲವು ವೇಳೆ ನಿದ್ದೆಯ ಜೊಂಪು ಹಿಡಿದರು ಸೀತಾ ಸೀತಾ ಎಂದು ಮಧುರ ಧ್ವನಿಯಲ್ಲಿ ಹಂಬಲಿಸುತ್ತಾ ಎಚ್ಚರಗೊಳ್ಳುತ್ತಾನೆ. ದೃಷ್ಟ್ವಾ ಫಲಂ ವಾ ಪುಷ್ಪಂ ವಾ ಯದ್ವಾನ್ಯತ್ಸು ಮನೋಹರಂ ಬಹುಶೋಹ ಪ್ರಿಯೇ ತ್ವೇವಂ ಶ್ವಾಸಂ ಸ್ವಾಮಭಿಭಾಷತೆ. ಎಂದಾದರೂ ಫಲವನ್ನಾಗಲಿ, ಪುಷ್ಪವನ್ನಾಗಲಿ, ಮನೋಹರವಾದ ಬೇರೆ ವಸ್ತುವನ್ನು ನೋಡಿದರೆ, ಹಾ ಪ್ರಿಯೇ ಪ್ರಿಯೇ ನೀನು ಇಲ್ಲಿರುವೆಯಾ ಎಂದು ಹೇಳುತ್ತಾ ನಿಟ್ಟುಸಿರು ಬಿಡುತ್ತಿರುತ್ತಾನೆ. ಸದೇವಿ ನಿತ್ಯಂ ಪರಿತಪ್ಯಮಾನಸ್ತ್ವಮೇವ ಸೀತೇತ್ಯಭಿಭಾಷಮಾಣಃ ಧೃತವ್ರತೋ ರಾಜಸುತೋ ಮಹಾತ್ಮ ತವೈವ ಲಾಭಾಯ ಕೃತ ಪ್ರಯತ್ನಃ. ಎಲೈ ದೇವಿ, ಮಹಾತ್ಮನಾದ ಆ ರಾಜಕುಮಾರನು ಯಾವಾಗಲೂ ಸೀತೆ ಸೀತೆ ಎಂದು ಪರಿಪರಿಯಾಗಿ ನೀನು ಸಮೀಪದಲ್ಲಿ ಇರದಿದ್ದರೂ ಪರಿತಪಿಸುತ್ತಾ ಇರುತ್ತಾನೆ. ಅವನು ಕಠಿಣವಾದ ನಿಯಮಗಳನ್ನು ಆಚರಿಸುತ್ತಾ ನಿನ್ನನ್ನು ಪಡೆಯಲು ಪ್ರಯತ್ನಿಸುತ್ತಿರುತ್ತಾನೆ. ಸಾರಾಮ ಸಂಕೀರ್ತನವೀತ ಶೋಕ ರಾಮಸ್ಯ ಶೋಕೇನ ಸಮಾನ ಶೋಕ ಶರನ್ಮುಖೇ ಸಾಂಬುದಶೇಷ ಚಂದ್ರ ನಿಷೇವ ವೈದೇಹ ಸುತಾ ಬಭೂವ. ಶ್ರೀರಾಮನ ಗುಣಸಂಕೀರ್ತನ ಶ್ರವಣ ಪ್ರಭಾವದಿಂದ ವೈದೇಹಿಯ ಶೋಕವು ತೊಲಗಿ ಹೋಯಿತು. ಆದರೆ ಶ್ರೀರಾಮನು ಶೋಕಮಗ್ನನಾಗಿರುವನೆಂದು ಕೇಳಿ ಅವಳು ಶೋಕಮಗ್ನಳಾದಳು. ಶರತ್ಕಾಲದ ಪ್ರಾರಂಭದಲ್ಲಿ ಮೇಘಗಳಿಂದ ಮುಚ್ಚಿದ ಚಂದ್ರನು ಪ್ರಕಾಶಿಸುವುದಿಲ್ಲ. ಮೇಘಗಳು ತೊಲಗಿ ಹೋದಾಗ ಪ್ರಕಾಶಿಸುವಂತೆ ಸೀತಾದೇವಿಯ ಸ್ಥಿತಿಯು ಶರತ್ಕಾಲದ ರಾತ್ರಿಯಂತೆ ಕಾಣುತ್ತಿತ್ತು. ಇಲ್ಲಿಯೂ ಕೂಡ ಸ್ತ್ರೈಣಗುಣದ ಶ್ರೇಷ್ಠತೆಯನ್ನು ಗಮನಿಸಿ. ಅಂದರೆ ತನ್ನ ಕಡೆಯವರೆಲ್ಲರೂ, ಶ್ರೀರಾಮಚಂದ್ರನು, ಲಕ್ಷ್ಮಣನು, ಜೊತೆಯಲ್ಲಿ ವಾನರರು ಎಲ್ಲರೂ ಕ್ಷೇಮವಾಗಿರುವರು ಎಂದು ಕೇಳುತ್ತಿದ್ದಂತೆಯೇ ಆಕೆಯ ಶೋಕ ಹಾರಿ ಹೋಗುತ್ತದೆ. ತನಗಿರುವ ಕಷ್ಟಗಳ ಕುರಿತು ಆಕೆಗೆ ಯಾವ ಗಮನವೂ ಇಲ್ಲ. ಆದರೆ ಶ್ರೀರಾಮನು ಶೋಕಾಕುಲನಾಗಿ ತನಗಾಗಿ ಶೋಕಿಸುತ್ತಿರುವನು ಎಂದು ಕೇಳಿದೊಡನೆ ಆ ಕಾರಣದಿಂದಾಗಿ, ಅಂದರೆ ತನ್ನವರಿಗಾಗಿ ಆ ಸ್ತ್ರೀ ಶೋಕಿಸುವಳೇ ಹೊರತು
ತನಗಾಗಿ ಆಕೆ ಶೋಕಿಸುತ್ತಿಲ್ಲ. ಆ ಕಾರಣದಿಂದಾಗಿಯೇ ಹೇಗೆ ಶರತ್ಕಾಲದ ಮೇಘಗಳಲ್ಲಿ ಚಂದ್ರನು ಒಮ್ಮೆ ಕಾಣಿಸಿಕೊಳ್ಳುತ್ತಾ ಒಮ್ಮೆ ಮೋಡಗಳೆಲ್ಲ ಹಿಂದೆ ಮರೆಯಾಗುತ್ತಾ ಹೋಗುವನು, ಆ ರೀತಿಯಾಗಿ ಒಮ್ಮೆ ಎಲ್ಲರೂ ಕ್ಷೇಮವಾಗಿರುವರೆಂಬ ಕಾರಣದಿಂದಾಗಿ ಆಕೆಯ ಮುಖ ಪ್ರಫುಲ್ಲಿತವಾಗಿ ಅರಳುತ್ತದೆ. ಮತ್ತೊಮ್ಮೆ ತನಗಾಗಿ ಎಲ್ಲರೂ ಶೋಕಿಸುತ್ತಿರುವರು ಎಂದು ಕೇಳಿದಾಗ ಆಕೆಯು ಶೋಕಗ್ರಸ್ತಳಾಗುತ್ತಾಳೆ. इत्यार्षे श्रीमद्रामायणे वाल्मीकिये आदिकाव्ये सुन्दरकाण्डे षट्त्रिंशः सर्गः. ಮಹರ್ಷಿ ವಾಲ್ಮೀಕಿ ವಿರಚಿತ ಆದಿಕಾವ್ಯವಾದ ಶ್ರೀಮದ್ ರಾಮಾಯಣದ ಸುಂದರಕಾಂಡದಲ್ಲಿ 36ನೆಯ ಸರ್ಗವು ಮುಗಿಯಿತು. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.